ಕಲ್ಯಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಈಗಾಗಲೇ ನಡೆದಂಥ ದಾರಿಯಿಂದ ಚಿರಪರಿಚಿತವಾದಂಥ ವಿಷಯ ಆಗ್ಯದ. ಅದಕ್ಕಾಗಿ ಈ ಹೂಡಿಕೆದಾರರ ಒಡಂಬಡಿಕೆಗಳು ಏನು ಒಪ್ಪಂದಗಳು ಏನಿದ್ದಾವಲ್ಲಪ್ಪ ಇವು 10.20 ಲಕ್ಷ ಕೋಟಿ ರೂಪಾಯಿ ಹುಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ, ಇನ್ನೂ ಹುಡಿಲ್ಲ. 6 ಪಾಯಿಂಟ್ ಸಮಥಿಂಗ್ ಜನ ಈಗ ದುಡ್ಡು ಹುಡಿದಾರೋ, ಇನ್ನೂ ಕೆಲವೊಂದು ಬರ್ತಾ ಇದ್ದಾರೆ ಅಂತ ಇವರು ಊಹೆ ಮಾಡ್ತಾ ಇದ್ದಾರೆ. ಎಷ್ಟು ಮಟ್ಟಿಗೆ ಬರ್ತಾರೋ ಏನೋ ಗೊತ್ತಿಲ್ಲ. ಕೆಲವೊಮ್ಮೆ ಒಪ್ಪಂದ ಆಗಿದ್ದು ಸಹಿತ ಬಂದು ಮಾಡ್ತಾರಂತ ಗ್ಯಾರಂಟಿ ಇಲ್ಲ. ಅದನ್ನು ನಾವು ಭರವಸೆ ಇಟ್ಟಿವಿ, ಬರ್ತಾರೆ ರೀ ಅವರು. ಭರವಸೆ ಇರಬೇಕು ಜೀವನದಲ್ಲ, ಯಾಕಂದರೆ ಭರವಸೆ ಇಲ್ಲದ ಮನುಷ್ಯ ಬದುಕುವುದಿಲ್ಲ. ಒಪ್ಪು ನಾವು ಮತ್ತನ್ನು ಆದರೂ ಸಹಿತ ಸರ್ಕಾರ ಇದ್ದು ಈ ಹೂಡಿಕೆದಾರರ ಮೇಲೆ ಆದಷ್ಟು ವಿಶ್ವಾಸ ಇಲ್ಲದ ಸ್ವತಃ ಮತ್ತು ಹೇಳ್ತಾ ಇದ್ದೀವಿ ನಾವು. ಈ ಸಂದರ್ಭದಲ್ಲ ನಮಗೆ ಅನಿಸಿದ್ದನ್ನು ಹೇಳ್ತಾ ಇದ್ದೀವಿ. ಏನೂ ಇಲ್ಲ, ಪ್ರತಿ ಹಳ್ಳಿಗೂ ಕೆರೆ ಅಥವಾ ನೀರಿನ ವ್ಯವಸ್ಥೆ ಜೊತೆಗೆ ಗೋಡಾವನ್ ಮಾಡಿಬಿಟ್ರೆ ಅಥವಾ ಶೌಚಾಲಯ ಮಾಡಿಬಿಟ್ರೆ ನಮ್ಮ ಅಗ್ರಿಕಲ್ಚರಿಂದ ನಾವು ಉದ್ಯೋಗ ಸೃಷ್ಟಿ ಮಾಡ್ಬೋದು. ಯಾಕಂದರೆ ಉದ್ಯೋಗ ಅಗ್ರಿಕಲ್ಚರ್ ಮತ್ತು ಅಗ್ರಿಕಲ್ಚರ್ ಆಧಾರಿತ ಉದ್ಯೋಗಗಳ ಮೇಲೆ ನಿಶ್ಚಿತವಾಗಿ ಬೆಳೀತದೆ ಅನ್ನೋದು ಅಷ್ಟು ಸತ್ಯದ. ಈ ದಿಶೆಯಲ್ಲಿ ಯಾಕೆ ಚಿಂತನೆ ಮಾಡಬಾರ್ದು? ಯಾಕಂದರೆ ಹೂಡಿಕೆದಾರನ ಕರೆಸಿ ಅವ್ರು ಫ್ರೀ ನೀರು ಕೊಟ್ಟು ಫ್ರೀ ಲ್ಯಾಂಡ್ ಕೊಟ್ಟು ನಮ್ಮಲ್ಲಿ ಕಡಿಮೆ ದರದ ಆಳಗಳನ್ನು ಅಂದರೆ ಕಾರ್ಮಿಕರು ಕೂಲಿಕಾರ ಆಗಿಬಿಟ್ಟಾರೆ. ಇವತ್ತು ಯಾವುದೂ ಗ್ಯಾರಂಟಿ ಇಲ್ಲ ಅವರಿಗೆ ಲೈಫಿಗೆ. ಅದನ್ನು ಕೊಡೋಕ್ಕಿಂತಲೂ ಮತ್ತು ಅದು ಸ್ಕಿಲ್ಡ್ ಇರಬೇಕಂತ ಬೇಡ್ತಾರೆ ಅವರು. ಸ್ಕಿಲ್ ಇದ್ದಿದ್ದವ್ರು 10-20 ಸಾವಿರ ಕೊಟ್ಟು ದುಡಿಸ್ಕೊಂಡು ಹೋಗಿಬಿಡ್ತಾರೆ. ಇಲ್ಲಿ ಎಲ್ಲ ರೀತಿ ಲಾಭ ಮಾಡ್ಕೋತಾರೆ. ನೀರಿನ ಲಾಭ ಮಾಡ್ಕೋತಾರೆ, ನೈಸರ್ಗಿಕ ಲಾಭ ಮಾಡ್ಕೋತಾರೆ. ನೈಸರ್ಗಿಕದಾಗ ತಮ್ಮ ಹೊಲಸುಗಳೆಲ್ಲ ಬಿಟ್ಟು ಹೋಗಿಬಿಡ್ತಾರೆ. ಜೊತೆಗೆ ನಮ್ಮ ಕಡಿಮೆ ದರದಲ್ಲಿ ದುಡಿಯುವ ವರ್ಗ ಇಲ್ಲಿ ಇರೋದ್ರಿಂದಾಗೆ ಅವ್ರೂ ದುರುಪಯೋಗ ಮಾಡ್ಕೊಂಡು ಹೋಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಅದಕ್ಕಿಂತಲೂ ಇಲ್ಲಿನ ಉದ್ಯೋಗಗಳು ಸೃಷ್ಟಿಯಾಗುವಂಥ ಕೃಷಿ ಕ್ಷೇತ್ರದ ಇದ್ರ ಬಗ್ಗೆ ಯಾಕೆ ನಮ್ಮವ್ರು ಚರ್ಚೆ ಮಾಡ್ತಾ ಇಲ್ಲ? ಅದಕ್ಕೆ ಯಾಕೆ ನೀವು ಮಾರ್ಕೆಟ್ ಕೊಡ್ತಾ ಇಲ್ಲ? ನಮ್ಮ ಕೃಷಿಗೆ ಮಾರ್ಕೆಟ್ ಕೊಟ್ಟರಪ್ಪ ಅಂದ್ರೆ ನಿಶ್ಚಿತವಾಗಿಯೂ ಈ ದೇಶದ ಪ್ರತಿಯೊಬ್ಬರಿಗೂ ಉದ್ಯೋಗ ಕೊಡುವಂಥ ಒಂದು ಅವಕಾಶಗಳಲ್ಲಿದ್ದಾವೆ ಅನ್ನೋದು ಮಾತ್ರ ಸತ್ಯ ಅಂತ ಹೇಳ್ತಾ, ಆದರೂ 10.27 ಲಕ್ಷ ಕೋಟಿ ರೂಪಾಯಿ ಹೂಡಿಕೆದಾರಿಗೆ ನಾವು ಬಂದರೆ ಅವ್ರಿಗೆ ನಾವು ಸ್ವಾಗತ ಮಾಡೋಣ. ಜೊತೆಗೆ ಇದನ್ನು ಸಹ ಚಿಂತನೆ ಇಡೋಣ ಅಂತ ಹೇಳ್ತಾ, ಇದು ನಿಮಗೆ ಲಾಯಕ ಆಗದೇನೂ ಇರ್ಬೋದಿಲ್ಲ ಅಂತಲ್ಲ ಹೇಳುವಂಥ ವಿಷಯ, ಬಟ್ ಚಿಂತನೆ ಮಾಡುವಂಥ ವಿಷಯ ಅದ ಇದು. ಯಾಕಂತಂದ್ರೆ ಉದ್ಯೋಗಗಳು ಬೇಕಾಗ ನಮ್ಮ ಜನರಿಗೆ. ಆ ಕೆಲಸವನ್ನು ತಾವು ಮಾಡ್ತೀರಿ ಅಂತ ತಿಳ್ಕೊಂಡು ನಿಮ್ಗೆ ಅನಿಸಿದ ಕೆಲವು ಮಾತು ಮಾತಾಡಿದ್ದೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. S16 ನ್ಯೂಸ್ ಇದು ಸತ್ಯದ ಕೈಗರಡಿ ವಂದನೆಗಳು.